ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಕೂದಲೊಂದು ಬಿಳಿ ಆಗ್ತದಲ್ಲ, ಅದಕ್ಕೆ ಮನೆಯಲ್ಲಿ ಏನಾದರೂ ಒಂದು ಮಾಡ್ಕೊಳ್ಳುವ ಅಂತೇಳಿ. ಅಂದರೆ ಇದು ಮನೆ ಮದ್ದಲ್ವಾ, ಅಂದರೆ ಒಂದು ಆ್ಯಡ್ ಮಾಡಲಿಕ್ಕೆ ಉಂಟಿದ್ರಲ್ಲಿ ತುಂಬ ಒಂದು ಹೆಲ್ಪ್ ಆಗ್ಬೋದು ಎಲ್ಲರಿಗೆ ಸಹ. ವಿಡಿಯೋ ಫುಲ್ ನೋಡಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೋಡಿ ಫ್ರೆಂಡ್ಸ್, ಅದೇ ಇದು ನೀರು ನಾನು ಹೇಳಿದೆಲ್ಲ ತಲೆಗೆ ಹಚ್ಕೊಳ್ಬೋದು ಅಂತೇಳಿ. ಇದು ಬೂದು ಕೂದಲು ಅಥವಾ ಬಿಳಿ ಕೂದಲು ಸಮಸ್ಯೆ ಇದ್ದವರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಹೇರ್ ಡೈ ಇಲ್ಲ, ಕೆಮಿಕಲ್ ಪ್ರಾಡಕ್ಟ್ ಆ ಥರದ್ದು ಯಾವುದು ಸಹ ಇಲ್ಲ. ಯೂಸ್ ಮಾಡಿ ನೋಡಿ, ನಿಮಗೇ ಆಶ್ಚರ್ಯ ಆಗ್ಬೋದು. ಇದು ಹಚ್ಚೋಕ್ಕಿಂತ ಮೊದಲು ಕೂದಲು ಸಿಕ್ಕಿದರೆ ಅದನ್ನು ಕ್ಲೀನಾಗಿ ಬಿಡಿಸ್ಕೊಳ್ಬೇಕು. ಮತ್ತು ಎಣ್ಣೆ ಇರಬಾರ್ದು ತಲೆಯಲ್ಲಿ. ಎಣ್ಣೆಯ ನಾವು ಹಚ್ಚದೇ ಇರ್ತೇವೆ ನೋಡಿ, ಡ್ರೈ ಇರ್ತದಲ್ಲ ಹೇರ್, ಆಗಲೇ ಇದನ್ನು ಹಚ್ಕೊಳ್ಬೇಕು. ನೋಡಿ ಈಗ ನನ್ನ ಕೂದಲು ನೋಡ್ತಾ ಇದ್ದೀರಲ್ಲ, ಒಂಥರ ಡ್ರೈ ಆಗಿ ಆ ಥರ ಎಲ್ಲ ಕಾಣ್ತಾ ಉಂಟು. ಇದನ್ನು ಹಾಕಿ ಸ್ನಾನ ಮಾಡಿದ ನಂತರ ಸಹ ನೀವು ನೋಡ್ತಿರಲ್ಲ, ಕೂದಲು ತುಂಬ ಒಂಥರ ಶೈನಿಂಗ್ ಆಗಿರ್ತದೆ. ಕ್ಲೀನಾಗಿ ಬಿಡಿಸ್ಕೊಳ್ಳಿ ನೆನಪಲ್ಲಿ. ಮತ್ತು ಬಾಚಣಿಗೆ ಸಹ ನೀವು ಸ್ವಲ್ಪ ಕ್ಲೀನಾಗಿರುವಂಥ ಬಾಚಣಿಗೆಯನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಈಗ ನಾನು ತಲೆಗೆ ಹಚ್ಕೊಳ್ತೇನೆ. ಅಂದರೆ ಇದು ಬುಡದಿಂದ ತುದಿ ತನಕ ಇದನ್ನು ಹಚ್ಕೊಳ್ಬೇಕು. ನೋಡಿ, ಈ ಥರ ಕ್ಲೀನಾಗಿ ಹಚ್ಕೊಳ್ಳಿ. ಯಾರಾದರೂ ಹಚ್ಚೋರಿದ್ದರೆ ತುಂಬ ಒಳ್ಳೆಯದು. ಇಲ್ಲ ನಾವೇ ಈ ಥರ ಒಂದು ಕೂದಲು ಪಾರ್ಟಿಷನ್ ಮಾಡ್ತಾ ಮಾಡ್ತಾ ಹಚ್ಕೊಳ್ಬೇಕು. ಇದು ನಾವೀಗ ಎಣ್ಣೆಲ್ಲ ಯಾವ ಥರ ಹಚ್ಕೊಳ್ತೇವೆ ಹಾಗೆಯೇ ಹಚ್ಕೊಳ್ಳಿ. ಇದು ಮಸಾಜ್ ಮಾಡ್ಕೊಳ್ಳಿಕ್ಕಿಲ್ಲ, ಹಾಗೆಯೇ ಹಚ್ಕೊಳ್ತಾ ಬರಬೇಕು ಫುಲ್ಲು ಕೂದಲಿಗೆ. ನಾವೀಗ ಮೆಹಂದಿ ಎಲ್ಲ ಹಚ್ಕೊಳ್ತೇವಲ್ಲ, ಅದೇ ಥರ ಕೂದಲು ಅಂದರೆ ಫುಲ್ಲು ಕೂದಲಿಗೆ ಹಚ್ಕೊಳ್ಬೇಕು. ನೋಡಿ, ಈ ಥರ ಮೇಲೆಲ್ಲ ಹಚ್ಚಿದ ನಂತರ ಈ ಥರ ತುದಿ ತನಕ ನಾವು ಹಚ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುವ ಹಾಗೆ ಈ ನೀರನ್ನು ಹಚ್ಕೊಳ್ಬೇಕು. ಖಾಲಿ ಒಂದು ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಿದಕ್ಕೆ. ಅದು ಹೇಗೆ ಮಾಡೋದಂತೇಳಿ ಸಹ ನಾನು ನಿಮ್ಮ ಜೊತೆಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತೇನೆ. ವಿಡಿಯೋ ಫುಲ್ ನೋಡಿ, ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ನಾನು ಹೇಳಿದೆಲ್ಲ, ಯಾರಾದರೂ ಹಚ್ಚೋರಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತೇಳಿದ್ರೆ ನಾವೇ ಈ ಥರ ಸ್ವಲ್ಪ ಕೂದಲನ್ನು ಎದುರುಗಡೆ ಎಲ್ಲ ಹಾಕ್ಕೊಂಡು ಈ ಥರ ಹಚ್ಕೊಳ್ತಾ ಬರಬೇಕು. ನೋಡಿ, ಫುಲ್ ನಾನಿಲ್ಲಿ ಹಚ್ಕೊಂಡೆ. ನನಗೆ ಒಂದು ಗ್ಲಾಸಿನಷ್ಟು ಇಲ್ಲಿ ಸಾಕಾಯಿತು. ನಿಮ್ಮ ಕೂದಲು ಏನಾದರೂ ಉದ್ದಾಗಿ ದಪ್ಪ ಎಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ನೀವು ಇದನ್ನು ಮಾಡ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ಎರಡು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನೀರನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನಿಮಗೆ ಬೇಕಂತೇಳಿದರೆ ನಾನೊಂದು 2 ಇಂಗ್ರೀಡಿಯೆಂಟ್ಸ್ ನಿಮಗೆ ಹೇಳ್ತೇನೆ, ಅದನ್ನು ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಫುಲ್ ಹಚ್ಚಾಯಿತು. ಈಗ ಇದನ್ನು ನಾನು ಡ್ರೈ ಆಗಲಿಕ್ಕೆ ಬಿಡ್ತೇನೆ. ಅದು ಹಚ್ಚಿದ ನಂತರ ಒಂದು ಅರ್ಧ ಗಂಟೆ ಆದರೂ ಬಿಡಬೇಕು. 1 ಅವರ್ ಬಿಡಬೇಕು, ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಸಾಕಾಗ್ತದೆ. ನೋಡಿ, ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ 1 ಗ್ಲಾಸಿನಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೀರೀಗ ಸ್ವಲ್ಪ ಬಿಸಿ ಆಗ್ತಾ ಇರುವಾಗ ಇದಕ್ಕೆ ನೋಡಿ ಟೀ ಪುಡಿಯನ್ನು ಹಾಕ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ನೀವು ಯಾವುದು ಟೀ ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ ಈಗ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ತೇನೆ, 2 ಟೀ ಸ್ಪೂನಷ್ಟು. ನಿಮಗೆ ಅದು ಹೇಳಿದೆಲ್ಲ ಆವಾಗಲೇ, ಜಾಸ್ತಿ ನಿಮಗೆ ಅಂದರೆ ಕೂದಲು ತುಂಬ ದಪ್ಪ ಉದ್ದ ಎಲ್ಲ ಉಂಟಂತೇಳಿದರೆ ಒಂದು 2 ಗ್ಲಾಸ್ ನೀರು ಬೇಕಾಗ್ಬೋದು. 2 ಗ್ಲಾಸ್ ನೀರು ಹಾಕಿದರೆ ನೀವು ಒಂದು 3-3.5 ಟೀ ಸ್ಪೂನಷ್ಟು ಟೀ ಪೌಡರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದು. ಈಗ ಕುದಿ ಬರಬೇಕು. ಕುದಿ ಅಂತೇಳಿದರೆ ಆ ಟೀ ಪುಡಿಯಲ್ಲಿರುವಂಥ ಅಂಶ ಎಲ್ಲ ಆ ನೀರಲ್ಲಿ ಇರಬೇಕು. ಅದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನೊಂಚೂರು ಕುದಿ ಬರಲಿ. ಇದು ಅಷ್ಟು ಏನು ಇದು ಅದರದ್ದು ಇದು ಬಿಡಲಿಲ್ಲ ಟೀದು ಅಂಶ ಎಲ್ಲ. ಒಂದು 3/4 ಕಪ್ಪಿನಷ್ಟು ಆಗ್ತದೆ ಇದು, 1 ಕಪ್ ಇದ್ದದ್ದು. ನೋಡಿ, ಈಗ ಕ್ಲೀನಾಗಿ ನೀರೆಲ್ಲ ಕಲರ್ ನೋಡಿದ್ರಲ್ಲ, ಚೆನ್ನಾಗಿದಾಗಿದೆ. ಈಗ ಇದನ್ನು ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಒಂದಂತೇಳಿದರೆ ಫ್ಲೇಮ್ ಆಫ್ ಮಾಡಿದ್ದು ಫುಲ್ ಆರಬೇಕು. ಆರಿದ ನಂತರನೇ ನಾವು ಇದನ್ನು ಯೂಸ್ ಮಾಡಬೇಕಾಗ್ತದೆ. ಇಲ್ಲಿ ನಾನೀಗ ಸೋಸ್ಕೊಳ್ತೇನೆ. ಇದು ಫುಲ್ ಆರಿದೆ ನೋಡಿ. ಇಷ್ಟು 1 ಕಪ್ ಹಾಕಿದ್ನಲ್ಲ ನಾನು, ಇಷ್ಟ ಆಗಿದೆ ನೋಡಿ. ಇದು ನನ್ನ ಕೂದಲಿಗೆ ಸಾಕಾಗ್ತದೆ. ಅಂದರೆ ನಮ್ಮ ಕೂದಲು ಶಾರ್ಟ್ ಅಲ್ವಾ, ಸಾಕಾಗ್ತದೆ. ಕೂದಲು ಉದ್ದ ಇದ್ದರೆ ಒಂದು 2 ಅಥವಾ 2.5 ಅಷ್ಟು ನೀವು ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನು ಇದು ಮೀರಾ ಶಾಂಪನ್ನು ಯೂಸ್ ಮಾಡ್ಕೊಳ್ಳೋದು. ನಿಮ್ಮ ಮನೇಲಿ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಿ ಅದೇ ಶಾಂಪನ್ನು ನೀವು ಹಾಕ್ಕೊಳ್ಳಿ ಇದಕ್ಕೆ. ನಾನಿಲ್ಲಿ 1 ಪ್ಯಾಕೆಟನ್ನು ಫುಲ್ ಶಾಂಪೂನ ಹಾಕ್ತಾಯಿದ್ದೇನೆ. ನೀವು 2 ಪ್ಯಾಕೆಟ್ ಬೇಕಾದರೆ ಹಾಕ್ಕೊಳ್ಬೋದು. ನೆನಪಲ್ಲಿ ಇದು ಮಾಡ್ಕೊಳ್ಳಿ, ಅಂದರೆ ಎಣ್ಣೆ ಇರುವಂಥ ಕೂದಲಿಗೆ ಅಪ್ಲೈ ಮಾಡಲಿಕ್ಕಿಲ್ಲ. ಇದು ಎಣ್ಣೆ ಇಲ್ಲದೆ ಇರುವಾಗ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಶಾಂಪು ಮತ್ತು ಟೀ ಡಿಕಾಕ್ಷನ್ ಉಂಟಲ್ಲ, ಕಪ್ಪು ಟೀ, ಅದು ಮಿಕ್ಸ್ ಆಗಬೇಕು. ನಾನು ಆವಾಗಲೇ ಹೇಳಿದೆ ನಿಮ್ಗೆ, ಇದ್ರ ಜೊತೆಯಲ್ಲಿ ಕಲೋಂಜಿಯನ್ನು ಸಹ ನೀವು ಟೀ ಪುಡಿ ಹಾಕ್ತಿರಲ್ಲ ಆವಾಗಲೇ ಸ್ವಲ್ಪ ಕಲೋಂಜಿ ಹಾಕಿ ಕುದಿ ತರಿಸ್ಕೊಳ್ಬೋದು. ಅದನ್ನು ಸಹ ಹಾಕಿದರೂ ಒಳ್ಳೆಯದು.
ನಾನಿಲ್ಲಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿಕೊಂಡೆ. ನೀವು 1 ಅವರ್ ಸಹ ಬಿಟ್ಕೊಳ್ಬೋದು. ನೋಡಿ, ನೀವು ಹಚ್ಚಿದ ನಂತರ ಏನಾದರೂ ತಲೆ ತುರುಕಿ ಅಂತ ಸ್ಟಾರ್ಟ್ ಆದರೆ ಬೇಗ ಸ್ನಾನ ಮಾಡಿ. ಒಬ್ಬೊಬ್ಬರಿಗೆ ಆಗೋದಿಲ್ಲ ಒಂದೊಂದು ಸಲ. ನೋಡಿ ಎಷ್ಟು ಕ್ಲೀನಾಗಿ ಇದಾಗಿದೆ. ಸ್ವಲ್ಪ ಬಿಳಿ ಬಿಳಿ ಉಂಟು, ಅಂದರೆ ಒಂದೇ ಸಲಕ್ಕೇನು ಇದಾಗೋದಿಲ್ಲ. ಇದು ಸ್ವಲ್ಪ ನಾವು ಯಾವಾಗಲೂ ಯೂಸ್ ಮಾಡ್ತಾ ಬಂದರೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ನೋಡಿದ್ರಲ್ಲ, ಕೂದಲು ಕಲ್ಲರ್ ಸಹ ನೋಡಿ ಎಷ್ಟು ಚೆಂದ ಒಂದು ಶೈನಿಂಗ್ ಹೊಡಿತಾ ಉಂಟು. ತುಂಬ ಖುಷಿಯಾಯಿತು ನನಗೆ ಇದು ಒಂದು ಅಪ್ಲೈ ಮಾಡಿಕೊಂಡು. ನೋಡಿ ಕೂದಲು ಕಲ್ಲರೆಲ್ಲ ಹೇಗೆ ಕಾಣ್ತಾ ಉಂಟಂತೇಳಿ. ಖಂಡಿತ ಟ್ರೈ ಮಾಡಿ ನೋಡಿ. ಸ್ವಲ್ಪ ಅಂದರೆ ಕಮ್ಮಿ ಆಗ್ತಾ ಹೋಗಿ. ನೀವು ಮನೇಲಿ ಯಾವ ಶಾಂಪು ಯೂಸ್ ಮಾಡ್ತೀರಿ ಅದನ್ನೇ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಕಲ್ಲುಂಜಿ ಇದ್ದರೆ ಕಲ್ಲುಂಜಿ ಸಹ ನೀವು ಹಾಕ್ಕೊಳ್ಬೋದು. ಆಮೇಲೆ ನಾನಿಲ್ಲಿ ನಿಮಗೆ ಬಾಚಿ ಸಹ ತೋರಿಸ್ತಾ ಅಂದರೆ ಹಸಿ ಕೂದಲನ್ನು ಯಾವಾಗಲೂ, ಒದ್ದೆ ಕೂದಲನ್ನು ಯಾವಾಗಲೂ ನಾವು ಬಾಚ್ಕೊಳ್ಬಾರ್ದು. ಕೂದಲು ಸ್ವಲ್ಪ ಉದುರ್ತದೆ. ಒದ್ದೆ ಕೂದಲನ್ನು ಬಾಚಿಕೊಂಡ್ರೆ ಸ್ವಲ್ಪ ಡ್ರೈ ಮಾಡಿದ ನಂತರ ನೀವು ಸ್ವಲ್ಪ ಬಾಚ್ಕೊಳ್ಳಿ. ನಿಮಗೆ ತೋರಿಸುವಂತಿಲ್ಲ, ನಾನು ಈ ಥರ ಬಾಚಿ ತೋರಿಸ್ತಾ ಇದ್ದೇನೆ. ಕೂದಲು ನೋಡಿದ್ರಲ್ಲ ಎಷ್ಟು ಶೈನಿಂಗ್ ಆಗಿ ಇದಾಗ್ತಾ ಉಂಟು. ಕೂದಲು ಸ್ವಲ್ಪ ಒಣಗಿದೆ ನೋಡಿ. ಇಲ್ಲಿ ನಾನು ಹಿಂದ್ಗಡೆ ಸಹ ಕೂದಲನ್ನು ತೋರಿಸ್ತಾ ಇದ್ದೇನೆ. ಗೊತ್ತಾಗ್ತದಲ್ಲ ಎಷ್ಟು. ಫಸ್ಟ್ ನಾನು ನೀವು ಕೂದಲು ಬಾಚ್ಕೊಳ್ಳುವಾಗ ನೋಡಿದ್ರಲ್ಲ, ಈಗ ನೋಡಿ ಸ್ನಾನ ಮಾಡಿದ ನಂತರ ಸಹ ಕೂದಲು ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು. ತುಂಬ ಒಳ್ಳೆಯದಾಗ್ತದೆ. ಖಂಡಿತ ಟ್ರೈ ಮಾಡಿ. ಕೂದಲು ಸಹ ಸ್ಮೂತಾಗಿ ಇರ್ತದೆ ಮತ್ತು ಶೈನಿಂಗ್ ಸಹ ಇರ್ತದೆ. ಆಮೇಲೆ ಸ್ವಲ್ಪ ಬಿಳಿ ಕೂದಲಿದ್ರೂ ಸಹ ಅಷ್ಟು ಕಾಣೋದಿಲ್ಲ ಇದರಲ್ಲಿ. ಹಾಗೆ ಯೂಸ್ ಮಾಡಿ ನೀವು, ನಿಮಗೆ ಗೊತ್ತಾಗ್ತದೆ ಇದು. ವಿಡಿಯೋ ಹೇಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.